ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಖಾಲಿಕೃತಂಥ ಹುದ್ದೆಗಳ ಬಗ್ಗೆ ನೋಡೋಣ. ಅಗ್ನಿವೀರ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 12 ಮಾರ್ಚ್ 2025 ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 10 ಏಪ್ರಿಲ್ 2025 ಕೊನೆಯ ದಿನಾಂಕವಾಗಿದೆ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಅಪ್ಲಿಕೇಶನ್ ಹಾಕಲು ಇರಬೇಕಾದ ವಯೋಮಿತಿ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ನೋಡ್ರಿ, ವೇಕೆನ್ಸಿ ಡೀಟೇಲ್ಸ ಮತ್ತು ಕ್ವಾಲಿಫಿಕೇಷನ್ ಡೀಟೇಲ್ಸ ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಈಗ ಅಗ್ನಿವೀರ್ ಜನರಲ್ ಡ್ಯೂಟಿ 10th ಕ್ಲಾಸ್ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 17ರಿಂದ 21 ವರ್ಷದೊಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಅಗ್ನಿವೀರ್ ಜನರಲ್ ಡ್ಯೂಟಿಗೆ. ಮತ್ತು ಎರಡನೇದಾಗಿ ಅಗ್ನಿವೀರ್ ಟೆಕ್ನಿಕಲ್ಗೆ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ಸೆಕೆಂಡ್ ಇಯರ್ದಲ್ಲಿ ಸೈನ್ಸ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಮಿನಿಮಮ್ 50% ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕು. ಮತ್ತು 40% ಈ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ನಲ್ಲಿ 40% ಮಿನಿಮಮ್ ಅವರು ಅಭ್ಯರ್ಥಿ ತೆಗೆದುಕೊಂಡಿರಬೇಕು. ಮತ್ತು 10th ಮೇಲೂ ಅಪ್ಲೈ ಮಾಡ್ಬೋದು. 10th ಮೇಲೆ ಹೆಂಗಂದರೆ 50% ಅಗ್ರಿಗೇಟ್ ಮಿನಿಮಮ್ 40% ಇಂಗ್ಲೀಷ, ಮ್ಯಾಥ್ಸ, ಸೈನ್ಸ್ ಒಳಗೆ 2 years ಟೆಕ್ನಿಕಲ್ ಟ್ರೈನಿಂಗ್ ಫ್ರಮ್ ITI ಮೇಲೆ ಮತ್ತು ಡಿಪ್ಲೊಮೊ ಆಗಿರಬೇಕು. ಅಗ್ನಿವೀರ್ ಟೆಕ್ನಿಕಲ್ಗೆ ITIನೂ ಇರ್ಬೋದು ಮತ್ತು ಡಿಪ್ಲೊಮೊ ಮಾಡಿದ ಅಭ್ಯರ್ಥಿಗಳನ್ನ ಅಪ್ಲಿಕೇಶನ್ನ ಹಾಕ್ಬೋದು. ಮೂರನೇದಾಗಿ ಅಗ್ನಿವೀರ್ನಲ್ಲಿ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಟೆಕ್ನಿಕಲ್ಲ. ಇದು ನೋಡಿರಿ, ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ಇದರಲ್ಲಿ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು. 50% ಮಾರ್ಕ್ಸಿನ ಅಗ್ರಿಗೇಡ, ಮಿನಿಮಮ್ 50% ಈ ಸಬ್ಜೆಕ್ಟ್ ತೊಗೊಂಡಿರ್ಬೇಕು. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 17 21 ವರ್ಷ ಏಜ್ ಲಿಮಿಟ್ ಇರ್ತದೆ. ಮತ್ತು 4ನೇದಾಗಿ ಅಗ್ನಿವೀರ್ ಟ್ರೇಡ್ಸ್ಮನ್ ನೋಡಿರಿ, ಇದು 10th ಪಾಸ್ ಆಗಿರ್ಬೇಕು, ಸಿಂಪಲ್ ಪಾಸ. ಇದಕ್ಕೆ ವಯಸ್ಸು ಬಂದುಬಿಟ್ಟು ಇದು 10th ಪಾಸ್ ಆದರೆ ಸಾಕು. 17 ವರ್ಷದಿಂದ 21 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಅಗ್ನಿವೀರ್ ಟ್ರೇಡ್ಸ್ಮನ್ಗೆ 8th ಪಾಸ್ ಆದರೆ ಸಾಕು, ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಸ್ಯಾಲ್ರಿ ಬಗ್ಗೆ ನೋಡೋಣ. ಫಸ್ಟ್ ಇಯರ್ 30,000 ಇರ್ತೈತಿ. ಸೆಕೆಂಡ್ ಇಯರ್ 33,000 ಇರ್ತೈತಿ. ಮತ್ತು ಥರ್ಡ್ ಇಯರ್ 36,000 ಇರ್ತೈತಿ. ಮತ್ತು 4ನೇ ವರ್ಷ ಬಂದುಬಿಟ್ಟು 40,000 ಇರ್ತೈತಿ. ಅಗ್ನಿವೀರ್ ಅಂದರೆ 4 ವರ್ಷದ ಜಾಬ್ ಆಗಿರ್ತೈತಿ. ಇದು ಟೋಟಲಿ ಒಂದು ಕ್ಯಾಂಡಿಡೇಟ್ಗೆ 10.4 ಲಕ್ಷ ಸೇವಾನಿಧಿ ಪ್ಯಾಕೇಜ್ ಅಂತೇಳಿ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 250 ರೂಪಾಯಿ ಎಲ್ಲ ಕ್ಯಾಂಡಿಡೇಟ್ಗೆ ಇದು ಅಪ್ಲೈ ಇರುತ್ತೆ ನೋಡಿರಿ. ಇನ್ನು ನೀವು UPI ಮೂಲಕ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡ್ಬೋದು, ಅಪ್ಲಿಕೇಶನ್ ಫೀಯನ್ನು ತುಂಬೋದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಪೇಜ್ 1 ಅಂತ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪಾಸ್ ಆಗಬೇಕು. ಎಕ್ಸಾಮ್ ಪಾಸ್ ಆದವರು ಸೆಕೆಂಡ್ ಪೇಜ್ 2ಗೆ ರ್ಯಾಲಿ ಇರುತ್ತೆ. ರ್ಯಾಲಿ ಒಳಗೆ ಯಾವ್ಯಾವ ರೀತಿ ಟೆಸ್ಟ್ ಇರುತ್ತೆ ನೋಡೋಣ್ರಿ. ಮತ್ತು 1 ಮಿನಿಟ್ ಒಳಗೆ 30 ಶಬ್ದಗಳನ್ನು ಇಂಗ್ಲೀಷ್ ವರ್ಡ್ಸನ್ನ ನಾವು ಟೈಪ್ ಮಾಡಬೇಕು. ಅಗ್ನಿವೀರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗೆ ಇರ್ತದೆ ನೋಡಿರಿ. ಪೇಜ್ 2 ಪೇಜ್ 1ನಲ್ಲಿ ಪಾಸಾದ ಅಭ್ಯರ್ಥಿಗಳು ಯಾವ್ಯಾವ ಡಾಕ್ಯುಮೆಂಟ್ಸ್ ಒಯ್ಬೇಕಂದ್ರೆ ಅಡ್ಮಿಟ್ ಕಾರ್ಡ್ ಒಯ್ಬೇಕು, ಫೋಟೋಗ್ರಾಫಿ, ಎಜುಕೇಷನ್ ಸರ್ಟಿಫಿಕೇಟ್ ಇರ್ಬೇಕು ನಿಮ್ದು. ಮತ್ತು ಮುಂದೆ ಡೊಮೆಸ್ಟಿಯಲ್ ನೇಟಿವ್ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ರೀಜನಲ್ ಸರ್ಟಿಫಿಕೇಟ, ಮತ್ತು ಪೊಲೀಸ್ ಕ್ಯಾರೆಕ್ಟರಿಸ್ಟಿಕ್ ಸರ್ಟಿಫಿಕೇಟ, ಸ್ಕೂಲ್ ಕ್ಯಾರೆಕ್ಟರಿಸ್ಟಿಕ್ ಸರ್ಟಿಫಿಕೇಟ, ಕ್ಯಾರೆಕ್ಟರ್ ಸರ್ಟಿಫಿಕೇಟ, ಅನ್ಮ್ಯಾರಿಡ್ ಸರ್ಟಿಫಿಕೇಟ ಮತ್ತು ಫಿಸಿಕಲ್ ನೋಡಿರಿ. ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದ್ರೆ ರ್ಯಾಲಿ ಒಳಗೆ 1.6 ಕಿಲೋಮೀಟ್ರ್ ಇನ್ 5 minutes
ಗ್ರೂಪ್ 1 ಒಳಗೆ 5 ಮಿನಿಟ್ಸ್ 30 ಸೆಕೆಂಡ್ಸ್ ಕೊಟ್ಟಿರ್ತಾರೆ, 5 ನಿಮಿಷ 30 ಸೆಕೆಂಡ್ ಕೊಟ್ಟಿರ್ತಾರೆ. ಮತ್ತು ಗ್ರೂಪ್ 2 ಒಳಗೆ 5 ಮಿನಿಟ್ಸ್ 30 ಸೆಕೆಂಡ್ದಿಂದ 5 ನಿಮಿಷ 45 ಸೆಕೆಂಡು ಟೈಮ್ ಕೊಡ್ತಾರೆ. ಮತ್ತು 3ನೇ ಗ್ರೂಪ್ದಾಗ 5 ನಿಮಿಷ 46 ಸೆಕೆಂಡ್ದಿಂದ 6 ನಿಮಿಷವರೆಗೂ ಕೊಡ್ತಾರೆ. ಗ್ರೂಪ್ 4 ಒಳಗೆ 6 ನಿಮಿಷದಿಂದ 6 ನಿಮಿಷ 1 ಸೆಕೆಂಡ್ದಿಂದ 6 ನಿಮಿಷ 15 ಸೆಕೆಂಡ್ವರೆಗೂ ನಿಮಗೆ ಟೈಮ್ ಇರ್ತದೆ. ವೆಕೇಷನಿಗೆ ತಕ್ಕಂಗೆ ಹೈಟ್ ಮತ್ತು ಚೆಸ್ಟ್ ಯಾವ ರೀತಿ ಇರಬೇಕಂತ ನೋಡ್ರಿ. ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಹೈಟ್ 166 ಸೆಂಟಿಮೀಟ್ರ್ ಇದ್ದರೆ ಚೆಸ್ಟ್ ನಾರ್ಮಲ್ 77 ಮತ್ತು ಎಕ್ಸ್ಪಾನ್ಷನ್ನ 5 ಸೆಂಟಿಮೀಟ್ರ್ ಹೆಚ್ಚಿರಬೇಕು. ಮತ್ತು ಅಗ್ನಿವೀರ 165 ಇದ್ದರೆ ಚೆಸ್ಟ್ ಸೇಮ್ ಇರುತ್ತೆ. ಅಗ್ನಿವೀರ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಟೋರ್ ಕೀಪರ್ 167 ಹೈಟ್ ಇರಬೇಕು. ಮತ್ತು ಅಗ್ನಿವೀರ್ ಟ್ರೇಡ್ಸ್ಮನ್ಗೆ 10th ಪಾಸ್ ಆದವ್ರಿಗೆ 166 ಸೆಂಟಿಮೀಟ್ರ್ ಇರ್ಬೇಕು. ಅಗ್ನಿವೀರ್ ಟ್ರೇಡ್ಸ್ಮನ್ಗೆ 8 ಪಾಸ್ ಆದ್ರೆ 166 ಸೆಂಟಿಮೀಟ್ರ್ ಇರ್ಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್. ಮುಂದೆ ಯಾವುದೇ ನಾನು ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ.